ಅಂತಕ್ಕಂಥ ನಿಟ್ಟಿನಲ್ಲಿ ಪರಮ ಪೂಜ್ಯ ಶ್ರೀ ಬಸವರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸದ್ಬೋಧನಾ ಪೀಠದ ಒಂದು ಸಮಿತಿಯನ್ನು ರಚನೆ ಮಾಡಿ ನಿರಂತರವಾಗಿ ಧಾರ್ಮಿಕವಾದಂಥ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ತಂಡ ಇವತ್ತಿನ ದಿವಸ ಒಂದು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಸಮಿತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬಂಧುಗಳೇ, ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ಯಾರು ಸಾಧನೆಯನ್ನು ಮಾಡ್ತಕ್ಕಂಥ ಶಿವಶರಣರನ್ನ ಸಾಧನೆಯನ್ನು ಮಾಡ್ತಕ್ಕಂಥ ಸಾಧಕರಿಗೆ ಜಯಂತ್ಯೋತ್ಸವ ಮಾಡೋದ್ರ ಮುಖಾಂತರ ಏನು ಜಗತ್ತಿಗೆ ಕೊಟ್ಟಂಥ ನಾರಿ ಕುಲಕ್ಕೆ ಕೊಟ್ಟಂತಕ್ಕಂಥ ಸಂದೇಶವನ್ನು ಮೆಲುಕು ಹಾಕೋದ್ರ ಮುಖಾಂತರ ಮುಂದಿನ ಪೀಳಿಗೆಗೆ ಈ ಜಯಂತ್ಯೋತ್ಸವ ಮುಖಾಂತರ ಹೇಮರೆಡ್ಡಿ ಮಲ್ಲಮ್ಮನ ವಿಚಾರಗಳನ್ನ ಜಾಗೃತಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಂಧುಗಳೇ, ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ವಿಚಾರಗಳು ಈಗಾಗಲೇ ಕರ್ನಾಟಕದಲ್ಲಿ ಮೇ 10ರಂದು ಸರ್ಕಾರದ ಪರವಾಗಿ ರಜಾರಹಿತವಾದಂಥ ಜಯಂತಿಯನ್ನು ಕೂಡ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಅಷ್ಟೇ ಜೊತೆಗೇ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಕುಲಬಾಂಧವರು ನಾವು ನೀವೆಲ್ಲರೂ ಕೂಡ ನಮ್ಮ ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ನಗರಗಳಲ್ಲಿ ನಾವೆಲ್ಲರೂ ಕೂಡ ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವನ ಅದ್ದೂರಿಗಳು ಮಾಡ್ತಾ ಇದ್ದೀವಿ. ಆದರೆ ಹೇಮರೆಡ್ಡಿ ಮಲ್ಲಮ್ಮನ ಸಂಸ್ಕಾರಗಳನ್ನ, ಹೇಮರೆಡ್ಡಿ ಮಲ್ಲಮ್ಮನ ಧಾರ್ಮಿಕವಾದಂಥ ಪೂಜಾ ಹಿನ್ನೆಲೆಯನ್ನು ನಾವೆಲ್ಲರೂ ಕೂಡ ಮತ್ತೊಮ್ಮೆ ಇತಿಹಾಸವನ್ನು ಮೆಲುಕು ಹಾಕಬೇಕಂತ ಸಂದರ್ಭ ನಮ್ಮೆಲ್ಲರೂ ಕೂಡ ಬಂದು ಒದಗಿದೆ. ಬಂಧುಗಳೇ, ಯಾವ ಗುರುಲಿಂಗ ಜಂಗಮದ ಸಂಸ್ಕಾರದ ಹಿನ್ನೆಲೆಯಿರ್ತಕ್ಕಂಥ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಕುಲವನ್ನ, ಆ ಕುಲದ ಇತಿಹಾಸವನ್ನ ಎಂದಿಗೂ ಕೂಡ ಅಜರಾಮರವಾಗಿ ಇಡತಕ್ಕಂಥ ನಮ್ಮೆಲ್ಲ ಹೇಮರೆಡ್ಡಿ ಮಲ್ಲಮ್ಮನ ಕುಲ ಬಾಂಧವರ ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿದೆ. ಈ ದೇಶದ ಇತಿಹಾಸದಲ್ಲಿ ಯಾವ ಶೈವ ಸಂಸ್ಕಾರ, ಯಾವ ವೀರಶೈವ ಸಂಸ್ಕಾರ, ವೀರಶೈವ ಲಿಂಗಾಯತದ ಸಂಸ್ಕಾರ ಇರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮನ ಸಾಧನೆಗಳನ್ನ ಜಗತ್ತಿಗೆ ತಿಳಿಸ್ತಕ್ಕಂಥ ಅನಿವಾರ್ಯತೆ ನಮ್ಮೆಲ್ಲರಿಗೂ ಕೂಡ ಬಂದು ಒದಗಿರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಂಧುಗಳೇ, ಪರಮ ಪೂಜ್ಯ ಹಾಳ್ಕೆರೆಯ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಜಗದ್ಗುರುಗಳನ್ನ ಈ ವೇದಿಕೆಗೆ ತುಂಬು ಹೃದಯದಿಂದ ಬರಮಾಡ್ಕೋತಾ ಇದ್ದೀವಿ. ಪೂಜ್ಯರಿಗೆ ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಶ್ರೀ ಮಣ್ಣಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು, ಶ್ರೀ ಅಣ್ಣದಾನೇಶ್ವರ ಸಂಸ್ಥಾನ ಮಠ ಹಾಲ್ಕೆರೆ ಗಂಜಿಯಾಳ ಪೂಜ್ಯ ಶ್ರೀಗಳಿಗೆ ಶ್ರೀ ವೆಂಕಣ್ಣ ಬಂಗಾರಿ ಅವರಿಂದ ಪೂಜ್ಯರಿಗೆ ಮಾಲಾರ್ಪಣೆ ಹಾಗೂ ಸವಿನೆಪಿನ ಕಾಣಿಕೆ ಸಮರ್ಪಣೆ. ಹೀಗಾಗಿ ಒಂದ್ ಕಡೆ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಹೇಮರೆಡ್ಡಿ ಮಲ್ಲಮ್ಮನ ಕುಲಬಾಂಧವರು ಬಹಳ ಗೊಂದಲದ ಗೂಡದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಸಂಸ್ಕಾರ ಯಾವುದು, ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಧರ್ಮ ಯಾವುದು ಅಂತಕ್ಕಂಥ ತಜಿವಿಜಿಯಲ್ಲಿ ಇರ್ತಕ್ಕಂಥ ಈ ಕುಲಬಾಂಧವರಿಗೆ ಬಹಳ ಸ್ಪಷ್ಟವಾಗಿ ಮಲ್ಲಮ್ಮನ ಇತಿಹಾಸದ ಮುಖಾಂತರ ನಾವೆಲ್ಲರೂ ಕೂಡ ತಿಳ್ಕೋಬೇಕಂದ್ರೆ ನಾವೆಲ್ಲರೂ ಕೂಡ ಗುರುಲಿಂಗ ಜಂಗಮದ ಸಂಸ್ಕಾರದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಂಸ್ಕಾರ ಇರ್ತಕ್ಕಂಥ ಈ ಹೇಮರೆಡ್ಡಿ ಮಲ್ಲಮ್ಮನ ಕುಲ, ಈ ಹೇಮರೆಡ್ಡಿ ಮಲ್ಲಮ್ಮನ ಕುಲಕ್ಕೆ
ಈಗಾಗಲೇ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವಗಳನ್ನ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಹಲವಾರು ಧಾರ್ಮಿಕವಾದಂತಹ ಜೀವನ ಮತ್ತು ಸಾಧನೆ ಕುರಿತು ಹಲವಾರು ಕಾರ್ಯಕ್ರಮ ರೂಪಿಸಲಿಕ್ಕೆ ಮುಂದಾಗಿದ್ದು ಇದೇ ನಮ್ಮ ಶ್ರೀಶೈಲ ಜಗದ್ಗುರುಗಳ ಪೀಠ ಬಂಧುಗಳೇ. ಈಗಾಗಲೇ ಕರ್ನಾಟಕದಲ್ಲಿ ಶ್ರೀಶೈಲ ಜಗದ್ಗುರು ಪೀಠ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮನ ಜೀವನ ಮತ್ತು ಸಾಧನೆ ಕುರಿತಂತೆ 2016ರಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ರಥ ಚೈತನ್ಯ ಯಾತ್ರೆ ಕಾರ್ಯಕ್ರಮ ರಾಜ್ಯಾದ್ಯಂತ ಸಂಚಾರ ಆಯಿತು. ಅದೇ ಕಾರ್ಯಕ್ರಮ ಕೂಡಲ ಸಂಗಮದಲ್ಲಿ ಸಮಾರೋಪ ಸಮಾರಂಭ ಆಗುವುದರ ಮುಖಾಂತರ ಈ ಸರ್ಕಾರದಲ್ಲಿ ಅತ್ಯುನ್ನತವಾದಂಥ ಬೇಡಿಕೆಗಳನ್ನ ಈ ಸರ್ಕಾರಕ್ಕೆ ಸಲ್ಲಿಸಿ ಆ 2 ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಲಿಕ್ಕೆ ಶ್ರೀಶೈಲ ಜಗದ್ಗುರು ಪೀಠಕ್ಕೆ ನಾವು ಅನಂತ ಕೋಟಿವಾದಂಥ ಧನ್ಯವಾದಗಳನ್ನ ಈ ಸಮಾಜ ಪರವಾಗಿ ನಾವು ಸಲ್ಲಿಸಬೇಕಾಗತ್ತೆ. ಈಗಾಗಲೇ ಮೊಟ್ಟ ಮೊದಲನೇದಾಗಿ ಬೇಡಿಕೆ ಯಾವುದಂತಂದ್ರೆ ಈಗಾಗಲೇ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವನ್ನ ಸರ್ಕಾರದ ರಜಾ ರಹಿತ ಜಯಂತಿ ಮಾಡುವ ಮುಖಾಂತರ ಒಂದ್ ಕಡೆ ಆಚರಿಸಬೇಕು, ಇನ್ನೊಂದು ಕಡೆ ಹೇಮರೆಡ್ಡಿ ಮಲ್ಲಮ್ಮನವರ ಅಧ್ಯಯನ ಪೀಠವನ್ನ ಗುಲ್ಬರ್ಗದಲ್ಲಿ ಮಾಡಬೇಕು ಅಂತಕ್ಕಂಥ ಏನು ಜಗದ್ಗುರು ಪೀಠ ಮತ್ತು ಅವತ್ತಿನ ಚೈತನ್ಯ ಯಾತ್ರೆ ಮುಖಾಂತರ ಏನು ಸಮಾರೋಪ ಸಮಾರಂಭಗೊಂಡಿತ್ತು ಅವು 2 ಬೇಡಿಕೆಗಳು ಕಳೆದ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ 2013ರಿಂದ 2018ರ ಅವಧಿಯಲ್ಲಿ ಅವು 2 ಬೇಡಿಕೆಗಳು ನಮ್ಮ ಸಮಾಜದ ಮುಖಾಂತರ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಮುಖಾಂತರ ನಮ್ಮ ಸಮಾಜಕ್ಕೆ ಬಹುದೊಡ್ಡವಾದಂಥ ಕೊಡುಗೆಯನ್ನು ನೀಡಿದರು. ಆ ನಿಟ್ಟಿನಲ್ಲಿ ಅವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಹಾಗೂ ಅವತ್ತಿನ ಜನಪ್ರಿಯ ಶಾಸಕರಂತ GS ಪಾಟೀಲ್ರಿಗೆ, ಅಮರೇಗೌಡ ಪಾಟೀಲ್ ಬಯ್ಯಾಪುರ ಸಾಹೇಬರಿಗೆ ಹಾಗೂ ನಮ್ಮ ಸಮಾಜದ ಎಲ್ಲ ಶಾಸಕರುಗಳಿಗೆ ನಾವು ಈ ಸಮಾಜ ವತಿಯಿಂದ ತುಂಬು ಹೃದಯದ ಈ ವೇದಿಕೆ ಮುಖಾಂತರ ನಾವು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಇನ್ನೊಂದು ಕಡೆ ಈ ಸಮಾಜ ಬಹುಶಃ ವೀರಶೈವ ಲಿಂಗಾಯತ ಉಪಪಂಗಡಗಳಿರ್ತಕ್ಕಂಥ ಈ ವೀರಶೈವ ರೆಡ್ಡಿ ಜನಾಂಗ ನಮ್ಮನ್ನ ಬದಲಾವಣೆ ಮಾಡುವಂತ ಕಾಲಘಟ್ಟಕ್ಕೆ ಈಗಾಗಲೇ ರಾಜ್ಯದಲ್ಲಿ ಕೈ ಹಾಕಿದ್ದಾರೆ ಬಂಧುಗಳೇ. ಈ ವೀರಶೈವ ಲಿಂಗಾಯತ ಉಪಪಂಗಡರ್ತಕ್ಕಂಥ ನಮ್ಮ ಜನಾಂಗವನ್ನ ವೈಷ್ಣವ ಪಂಥಕ್ಕೆ ನಮ್ಮನ್ನ ಕೊಂಡೊಯ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ನಾವು ಯಾರು ಕೂಡ ಇನ್ನೊಂದು ಜನಾಂಗವನ್ನ ವಿರೋಧ ಮಾಡ್ತಕ್ಕಂಥ ಸಂಸ್ಕಾರ ನಮ್ದಲ್ಲ. ನಾವು ಇನ್ನೊಬ್ಬರ ಜನಾಂಗವನ್ನ ವಿರೋಧ ಮಾಡ್ತಕ್ಕಂಥ ಗುಣ ನಮ್ದಲ್ಲ. ನಾವು ಎಲ್ಲರನ್ನೂ ಅಪ್ಪಿಕೊಂಡು ಎಲ್ಲರನ್ನೂ ಪ್ರೀತಿ ಮಾಡ್ತಕ್ಕಂಥ ಈ ವೀರಶೈವ ರೆಡ್ಡಿ ಸಮಾಜ, ನಾವು ಇಡೀ ವೀರಶೈವರು ಎಲ್ಲರೂ ಒಂದು ಇಡೀ ವಿಶ್ವವೇ ನಮ್ಮ ಬಂಧು ಅಂತಕ್ಕಂಥ ಸಂದೇಶವನ್ನ ಸಾರ್ತಕ್ಕಂಥ ಸಮಾಜ ಇದ್ರೆ ಅದು ವೀರಶೈವ ರೆಡ್ಡಿ ಜನಾಂಗ ಆಗ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೊನೆಯದಾಗಿ ಈ ಪ್ರಾಸ್ತಾವಿಕ ಭಾಷಣದಲ್ಲಿ ಒಟ್ಟು ನಮ್ಮ 3 ಬೇಡಿಕೆಗಳನ್ನ ಈ ಸಮಾಜದ ಮುಂದೆ ಈ ವೇದಿಕೆ ಗಣ್ಯರ ಮುಂದೆ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈಗಾಗಲೇ ನಮ್ಮ ಜನಾಂಗದ 90% ನಾವೆಲ್ಲರೂ ಕೂಡ ನಮ್ಮ ಶಾಲೆಗಳಲ್ಲಿ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು, ಇವತ್ತಿನ ನಾವೆಲ್ಲ ಇರ್ತಕ್ಕಂಥ ನಮ್ಮ ಯುವಕರು ನಾವೆಲ್ಲರೂ ಕೂಡ ವೀರಶೈವ ರೆಡ್ಡಿ, ಲಿಂಗಾಯತ ರೆಡ್ಡಿ, ಹಿಂದೂ ಲಿಂಗು ಅಂತ ದಾಖಲೆ ಮಾಡಿಕೊಂಡಿದ್ದೇವೆ. ಆದರೆ ಇತ್ತೀಚಿನ ಪೀಳಿಗೆ ಇವೆಲ್ಲ ಕೂಡ 3rd ಕ್ಯಾಟಗರಿಯಲ್ಲಿ ರೆಡ್ಡಿ ಅಂತ ಮಾಡಿಕೊಂಡ ಪರಿಣಾಮ ಹಿಂದುತ್ವಕ್ಕೆ ಬಹುದೊಡ್ಡವಾದಂತಹ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಯಾರು ಹಿಂದೂ ಲಿಂಗಾಯತ, ವೀರಶೈವ ರೆಡ್ಡಿ, ಲಿಂಗಾಯತ ರೆಡ್ಡಿ ಅಂತ ಯಾರು ದಾಖಲು ಮಾಡ್ಕೋತಾರೆ ಅವರೆಲ್ಲರೂ ಕೂಡ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಪ್ರವರ್ಗ ಪಟ್ಟಿನಲ್ಲಿ 3B ಕ್ಯಾಟಗರಿನಲ್ಲಿ 5% ರಿಸರ್ವೇಶನ್ ಅಲ್ಲಿ ಬರ್ತಾರೆ. ಯಾರು ರೆಡ್ಡಿ ಅಂತ ದಾಖಲು ಮಾಡ್ಕೋತೇವೆ ಅವರೆಲ್ಲರೂ ಕೂಡ 3rd ಕ್ಯಾಟಗರಿಯ 4% ರಿಸರ್ವೇಶನ್ ಅಲ್ಲಿ ಬರ್ತಾರೆ. ಅರೆ, ಇದೇ ಹಿಂದುಳಿದ ವರ್ಗಗಳ ಆಯೋಗದ ಸರ್ವೆ ಬಂದ ಸಂದರ್ಭದಲ್ಲಿ ಅದೇ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ರೆಡ್ಡಿ ಅಂದ್ರೆ ಏನು, ವೀರಶೈವ ಲಿಂಗಾಯತ ಪಂಗಡಗಳಂದ್ರೆ ಏನು ಅಂತಕ್ಕಂತ ಹೇಳಿ ನಾವು ಎಲ್ಲಿಯೂ ಕೂಡ ನಮ್ಮ ಕಸ್ಟಮ್ಸ್ಗಳನ್ನ ಯಾವ ಈ ಜನಾಂಗದ ಒಂದು ಇತಿಹಾಸ ನಿರ್ಮಿಸಬೇಕಾದ್ರೆ ಆಯಾ ಜನಾಂಗದ ಕಸ್ಟಮ್ ಸಂಸ್ಕಾರಗಳ ಮೇಲೆ ಆಯಾ ಜನಾಂಗದ ರಿಸರ್ವೇಷನ್ಗಳು, ಆಯಾ ಜನಾಂಗದ ಶೈಕ್ಷಣಿಕ ಮತ್ತು ಉದ್ಯೋಗದ ಆಧಾರದ ಮೇಲೆ ಈ ಸರ್ಕಾರ ಇರತಕ್ಕಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 15 ಸಬ್ ಕ್ಲಾಸ್ 4 ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 16 ಸಬ್ ಕ್ಲಾಸ್ 4 ನಲ್ಲಿ ಶಿಕ್ಷಣ ಮತ್ತು ಉದ್ಯೋಗದ ಮೀಸಲಾತಿ ಪಡಿಬೇಕಾದ್ರೆ ಈ ಸಮಾಜಕ್ಕೆ ಆಯಾ ಜನಾಂಗದ ಸಂಸ್ಕಾರಗಳು, ಕಸ್ಟಮ್ಸ್ಗಳ ಮೇಲೆ ಮಾತ್ರ ಈ ರಿಸರ್ವೇಷನ್ ಎಂಬುದು ನಿಂತಿರುತ್ತೆ. ದಯಮಾಡಿ ಈ ಜನಾಂಗದ ಬಂಧುಗಳು ಅರ್ಥ ಮಾಡಿಕೊಳ್ಬೇಕಾಗುತ್ತದೆ. ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜದಲ್ಲಿ ತಜವೀಜ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಹೇಗೆ ಒಂದಾಗುತ್ತೆ ಜನ ಬಂಧುಗಳೇ? ನಮ್ಮ ಸಂಬಂಧಗಳು ವೈಯಕ್ತಿಕ, ನಮ್ಮ ಸಂಬಂಧಗಳು ಮಾಡಿಕೊಳ್ಳಿಕ್ಕೆ ಯಾವ ಸಮಾಜಗಳು ನಿಮ್ಮನ್ನು ವಿರೋಧ ಮಾಡಿಲ್ಲ. ಆದರೆ ಸಮಾಜದ ಇತಿಹಾಸವನ್ನ ಮರೆತು, ಸಮಾಜದ ಸಂಸ್ಕಾರವನ್ನು ಮರೆತು, ಗುರುಲಿಂಗ ಜಂಗಮದ ಸಂಸ್ಕಾರವನ್ನು ಮರೆತು ನಾವು ಇಡೀ ಸಮಾಜವನ್ನು ಒಂದು ಮಾಡ್ಲಿಕ್ಕೆ ಹೋದ್ರೆ ಇವತ್ತು ಸಮಾಜದ ಮಕ್ಕಳ ಭವಿಷ್ಯ ಇವತ್ತು ಅವರಿಗೆ
ಬಾಳಿಗೆ ಕಗ್ಗಂಟಾಗಿ ನಿಂತಿದೆ. 558 ಪ್ರಕರಣಗಳು ಈ ಸಮಾಜ ಮುಂದೆ ನಿಂತಿದೆ, ವೀರಶೈವ ರೆಡ್ಡಿ ಜನಾಂಗದ ಮುಂದೆ. ಈ 558 ಪ್ರಕರಣಗಳು ಇಷ್ಟೇ ಸಿಂಪಲ್. ಥರ್ಡ್ ಬಿ ಕೆಟ್ಟಿರ್ತಕ್ಕಂಥ ತಂದೆ ಹಿಂದೂ ಲಿಂಗಾಯತ, ಥರ್ಡ್ ಎ ಕೆಟಗರಿ ಬಂದರೆ ಹಿಂದೂ ರೆಡ್ಡಿ. ಇವು ಯಾವ ಕೂಡ ಒಂದಕ್ಕೊಂದು ಟ್ಯಾಲಿ ಆಗಲ್ಲ. ಇದೇ ನಾವು ಯಾರು ಕೂಡ ಹೇಳ್ತದ್ದಲ್ಲ. ಜಯಪ್ರಕಾಶ್ ಹೆಗಡೆ ಏನು ಮಾನ್ಯ ಆಯೋಗದ ಅಧ್ಯಕ್ಷರಿದ್ರು, ಆ ಜಯಪ್ರಕಾಶ್ ಹೆಗಡೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ವೀರಶೈವ ಲಿಂಗಾಯತ ಉಪಪಂಗಡ ಇರ್ತೀರಿ ನೀವು ಮಾತ್ರ ಪ್ಯೂರ್ಲಿ ಥರ್ಡ್ ಬಿ ಕೆಟಗರಿ ಇರ್ಲಿಕ್ಕೆ ಮಾತ್ರ ಸಾಧ್ಯ. ನಿಮ್ಮನ್ನ ಏನಾದರೂ ವಾಮಾರ್ಗದಿಂದ ಥರ್ಡ್ ಎ ಕೆಟಗರಿ ನೀವು ಏನಾದ್ರು ಸರ್ಟಿಫಿಕೇಟ್ ಪಡ್ಕೊಂಡ್ರೆ, ಯಾರಾದರೂ ಅದ್ರ ಮೇಲೆ ಅಬ್ಜೆಕ್ಷನ್ ಹಾಕಿದ್ರೆ ನಿಮ್ಮ ನೌಕರಿಯನ್ನ ಕಳೆದುಕೊಳ್ತೀರಿ ಅಂತಕ್ಕಂಥ ಬಹಳ ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಮೈಸೂರಲ್ಲಿ ಕೂಡ ಇದೇ ಗಾಣಿಗ ಸಮಾಜದ ಒಂದು ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದು, ನೀವು ಯಾರ್ಯಾರು ವಾಮಮಾರ್ಗದ ಮುಖಾಂತರ ಶೈಕ್ಷಣಿಕವಾಗಿ ಉದ್ಯೋಗಕ್ಕೆ ನೀವು ಯಾರ್ಯಾರು ಬದಲಾವಣೆ ಮಾಡ್ಕೋತಿದ್ದೀರಿ, ಬಹಳ ಎಚ್ಚರದಿಂದಿರಿ ಅಂತೇಳಿ ಜಯಪ್ರಕಾಶ್ ಹೆಗಡೆ ಆಯೋಗ ಇದೇ ರೋಣ ತಾಲೂಕಿಗೆ ಸರ್ವೆ ಬಂದಾಗ ಕೂಡ ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ನೀಡಿತು. ಬಹುಶಃ ನಮ್ಮ ಜನಾಂಗ ನಾವೆಲ್ಲೋ ಒಂದು ಕಡೆ ಇಡೀ ರೆಡ್ಡಿ ಅನ್ನೋ ಹೆಸರಿನ ಮೇಲೆ ಎಲ್ಲ ಕಡೆ ಒಂದು ಅನ್ನುವಂಥ ಹೆಸರಿನ ಮೇಲೆ ನಮ್ಮ ಮಕ್ಕಳ ಮೇಲೆ ನಾವು ಭವಿಷ್ಯಕ್ಕೆ ಕಂಟಕ ಆಗ್ತೇವೆ ಅನ್ನೋದನ್ನ ನಾವು ಯಾರು ಕೂಡ ವಿಚಾರ ಮಾಡ್ತಿಲ್ಲ. ಒಂದು ಕಡೆ ನಮ್ಮ ಕಡೆ ಕೃಷಿ ಜಮೀನುಗಳು ಹೆಚ್ಚಿಗಿದೆ ಅಂತಕ್ಕಂತ ಹೇಳಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡ್ತಿದ್ದಿಲ್ಲ. ಆದರೆ ಇವತ್ತು ಪ್ರಸಂಗ ಸ್ಪರ್ಧಾತ್ಮಕವಾದಂತಹ ರಂಗದಲ್ಲಿದ್ದೇವೆ. ಶಿಕ್ಷಣ ಮತ್ತು ಉದ್ಯೋಗ ಅನಿವಾರ್ಯ ಇದೆ ಬಂಧುಗಳೇ. ಸಮಾಜವನ್ನು ನಮ್ಮ ತಳಹದಿ ಏನು, ನಮ್ಮ ಇತಿಹಾಸ ಏನು ಎಂಬುದನ್ನು ನಾವೆಲ್ಲರೂ ಕೂಡ ಅರಿವು ಮಾಡ್ಕೋಬೇಕಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ ಬಹುಶಃ ಇಡೀ ದೊಡ್ಡ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ 123 ಉಪಪಂಗಡಗಳನ್ನು ಹೊಂದಿಕ್ಕಂಥ ಸಮಾಜ. ಅದರಲ್ಲಿ ಕೂಡ ವೀರಶೈವ ರೆಡ್ಡಿ, ವೀರಶೈವ ಪಂಚಮಸಾಲಿ, ವೀರಶೈವ ಬಣಿಸಿಗ, ವೀರಶೈವ ಲಿಂಗಾಯತ ಗಾಣಿಗ, ನಾವೆಲ್ಲರೂ ಕೂಡ ಒಂದೇ ತಾಯಿ ಇರ್ತಕ್ಕಂಥ ಮಕ್ಕಳು, ನಾವೆಲ್ಲರೂ ಕೂಡ ಸಹೋದರರು. ನಮ್ಮನ್ನು ಅಗಲಿಸ್ತಕ್ಕಂಥ ಯಾಕೆ ಅಂತಕ್ಕಂಥ ದುಷ್ಕೃತ್ಯಕ್ಕೆ ಯಾಕೆ ಈ ಕೈ ಹಾಕ್ತಿದ್ದಾರೆ ಅಂತಕ್ಕಂಥ ಕೂಡ ವಿಚಾರ ಇನ್ನೂ ಕೂಡ ತಿಳಿತಾ ಇಲ್ಲ. ಈ ಜನಾಂಗ ಏನಾದರೂ ಹೇಮರೆಡ್ಡಿ ಮಲ್ಲಮ್ಮನ ವಿಚಾರದಲ್ಲಿ ನಾವು ಯಾರು ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಜನಾಂಗದ ನಾಯಕರಿರ್ಬೋದು, ನಮ್ಮ ಜನಾಂಗದ ಯುವ ಪೀಳಿಗೆ ಇರ್ಬೋದು, ನಾವು ಯಾರು ಕೂಡ ಜಾತಿ ಪೀಠಗಳನ್ನ ಮಾಡ್ಕೊಂಡವರಲ್ಲ. ಇಡೀ ಪಂಚಪೀಠಗಳೇ ನಮ್ಮ ಜಾತಿ ಪೀಠಗಳು ಅಂತಕ್ಕಂಥ ಈ ಹೇಮರೆಡ್ಡಿ ಮಲ್ಲಮ್ಮನ ಕುಲಪೀಠಗಳು ಅಂತ ನಮ್ಮದವರು. ವಿಶೇಷವಾಗಿ ಈ ಹೇಮರೆಡ್ಡಿ ಮಲ್ಲಮ್ಮನ ಕುಲಬಾಂಧವರು ಕರ್ನಾಟಕದಲ್ಲಿ ನಮ್ಗೆ ಯಾವುದಾದ್ರೂ ಪೀಠ ಇದ್ರೆ, ನಮ್ಗೆ ಯಾವುದಾದ್ರೂ ಕುಲದೇವರಿದ್ರೆ ವಿಶೇಷವಾಗಿ ಶ್ರೀಶೈಲದ ಪೀಠವೇ ನಮ್ಮ ಪೀಠ ಅಂತಕ್ಕಂಥನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗತ್ತೆ. ಬಂಧುಗಳೇ, ಇಡೀ ಕರ್ನಾಟಕದಲ್ಲಿ ಹಿಂದಿನ ಶ್ರೀಶೈಲದ ಲಿಂಗೈಕ್ಯ ಜಗದ್ಗುರುಗಳನ್ನು ನಾವು ಸ್ಮರಣೆ ಮಾಡ್ಕೋಬೇಕಾದ ಉಮಾಪತಿ ಪಂಡಿತರಾಜರನ್ನ. ಇವತ್ತು ಕರ್ನಾಟಕದ ನಮ್ಮ YB ಆಲೂರವರ ನೇತೃತ್ವದಲ್ಲಿ, ವೀರಶೈವ ರೆಡ್ಡಿ ಜನಾಂಗದ ನೇತೃತ್ವದಲ್ಲಿ ಪ್ರೇರಣೆ ನೀಡಿ ಒಂದು ಶ್ರೀಶೈಲದ ಭವ್ಯವಾದಂಥ ಒಂದು ಶ್ರೀಶೈಲದ ಹೇಮರೆಡ್ಡಿ ಮಲ್ಲಮ್ಮನ ಒಂದು ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರೇರಣೆ ನೀಡಿದವರು ಹಿಂದಿನ ಜಗದ್ಗುರುಗಳು. ಅದನ್ನು ಕಳಸಾರಣವನ್ನು ಮಾಡಿದಂಥವರು ನಮ್ಮ ಪೂಜ್ಯರು ಶ್ರೀಶೈಲದ ಚನ್ನಸಿದ್ದರಾಮ ಪಂಡಿತರಾಜರು. ಇಂಥ ಈ ಗುರುಲಿಂಗ ಜಂಗಮದ ಸಂಸ್ಕಾರ ಇರ್ತಕ್ಕಂಥ ಈ ಸಮಾಜವನ್ನು ನಾವೆಲ್ಲರೂ ಕೂಡ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಂತ ಅನಿವಾರ್ಯತೆ ಇದೆ. ಬಂಧುಗಳೇ, ನಿಮಗೆ ವಿಶೇಷವಾಗಿ ಬ್ಯಾನರ್ ಅಡಿಯಲ್ಲಿ ನಿಮಗೆ ಒಂದು ಹೊಸ ಕೋಡ್ಗಳನ್ನು ನಿಮಗೆ ಹಾಕಲಾಗಿದೆ, 856 ಅಂತೇಳಿ. ಇದನ್ನು 8 ಅಷ್ಟಾವರಣಗಳು, 5 ಶಟಸ್ಥಲಗಳು, 5 ಪಂಚಾಚಾರ್ಯಗಳು, 6 ಶಟಸ್ಥಲಗಳ ಮೇಲೆ ಇರ್ತಕ್ಕಂಥ ಈ ವೀರಶೈವ ಸಂಪ್ರದಾಯ ಇರ್ತಕ್ಕಂಥ ಗುರುಲಿಂಗ ಜಂಗಮ ಸಂಪ್ರದಾಯ ಇರ್ತಕ್ಕಂಥ ಈ ಸಮಾಜವನ್ನು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಕೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವದ ವೇದಿಕೆ ಮಾಡ್ತಕ್ಕಂಥ ಎಲ್ಲ ಗಣ್ಯರು, ಈ ಸಮುದಾಯದ ಏನು ತಜ್ಜಿಬಿಜಿಲಿದ್ದೀವಿ, ತಾವೆಲ್ಲರೂ ಕೂಡ ಸೂಕ್ತವಾದಂತಾಗಿ ಗೊಂದಲವನ್ನು ಬಗೆಹರಿಸಲಿಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಅದರ ಜೊತೆಗೇನೆ ಈ ವೇದಿಕೆ ಮುಖಾಂತರ ಸನ್ಮಾನ್ಯ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ನಾಯಕರು, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಅವಳಿ ನಾಯಕರಂತ ಸನ್ಮಾನ್ಯ ಎಸ್.ಆರ್. ಸಾಹೇಬ್ರನ್ನ ಈಗೇನು ಬರ್ತಕ್ಕಂಥ ವಿಧಾನ ಪರಿಷತ್ತಿನ ಏನು ಸ್ಥಾನಗಳ ಸಂಖ್ಯೆ ಇದೆ, ದಯಮಾಡಿ ವಿಧಾನ ಪರಿಷತ್ತಿಗೆ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟು ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜ ಇವತ್ತಿನ ವೇದಿಕೆ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್ ಅವ್ರನ್ನ ಇವತ್ತಿನ ವೇದಿಕೆ ಮುಖಾಂತರ ಹಕ್ಕೊತ್ತಾಯ ಮಾಡ್ತಿದ್ದೀವಿ ಅಂತಕ್ಕಂತ ಹೇಳಿ ತಮಗೆಲ್ಲರೂ ಕೂಡ ನನ್ನ ಪ್ರಾಸ್ತಾವಿಕವಾದಂಥ ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಬಂಧುಗಳೇ, ನಮಸ್ಕಾರ.